ನಾನು ಇನ್ನಷ್ಟು ಬೆಳ್ಳಗಿದ್ರೆ ನಾನು ಏನಿಲ್ಲ ಅಂದರೂ ಒಂದು 3-4 ಜನ ಹುಡುಗರನ್ನ ಬೆಳೆಸ್ಕೊತಾ ಇದ್ದೆ. ತಡೀರು ನನ್ನ ಫೀಲಿಂಗ್ ಅದ್ರ ಅರ್ಥ ಮಾಡ್ತೀನಿ. ಏನು ಚಿರತೆಗಳು ಏನಾದರೂ ಇದೆಯಾ ಇಲ್ಲಿ? ಬೋರ್ಡ್ ಹಾಕಿದಾರೆ ಚಿರತೆ ಹುಲಿ ಏನಾದರೂ ಇದೆಯಾ? ಅದಕ್ಕೆ ಹೇಳೋದು ಎಲ್ಲಾದರೂ ಹೋಗೋಕೆ ನಾವು ಮುಂಚೆ ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂತ. ಬೇರೆ ಕಡೆ ಈ ಕಡೆ ಅವ್ರದ್ದು ದಾವಣಗೆರೆ ನಂದು ಆ ಕಡೆ ಯಾದಗಿರಿ. ರಾಯಚೂರು ಗೊತ್ತಾ? ಯಾದಗಿರಿ ಗೊತ್ತಾ? ಆ ಕಡೆ ನಾನು ನೈಟಲ್ಲಿ ಕುಡ್ದಿರೋ ನಿಶೆದಲ್ಲಿ ಯಾವುದೋ ಮ್ಯಾಪ್ ಪ್ಲೇಸ್ ಕರ್ಕೊಂಡು ಹೋಗ್ತೀರಿ ಬಾ ಅಂತ ಕರ್ಕೊಂಡು ಬಂದ. ಇವ್ನ ಮಾತು ಕೇಳಿ ನಾನು ಬಂದಿದ್ದೀನಲ್ಲ, ನಾನು ದೊಡ್ಡ ಇದು, ಅವನು ದೊಡ್ಡ ಅದು. ನೀವು ಇಲ್ಲಿ ಏನಿದೆ ಅಂತೇಳಿ ಕರ್ಕೊಂಡು ಬಂದ್ರಿ? ಇಲ್ಲಿದೆ ನೋಡ್ರಿ ಸೀನ್ರಿ. ಇಲ್ಲಿ ಮಾತ್ರ ಈ ಥರ ಕರುಗಳೆಲ್ಲ ತುಂಬ ಇವೆ ಇಲ್ಲಿ. ಬೆಳಗ್ಗೆ ಅದು ಯಾರ ಮುಖ ನೋಡಿದ್ದೀವಿ ಗುರು. ಅಲ್ಲಿ ನೋಡಿದ್ರು ಅಲ್ಲೂ ಪ್ಲೇಸ್ ಸಿಗಲಿಲ್ಲ, ಇಲ್ಲಿ ಬಂದ್ರೆ ಇಲ್ಲೂ ಪ್ಲೇಸ್ ಸಿಗಲಿಲ್ಲ. ನಿನ್ನ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ ಯಾವ ಪ್ಲೇಸಿಗೆ ಕರ್ಕೊಂಡು ಬಂದಿದೆ ಬ್ರೋ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಚಾರಿ ಸತೀಶ್. ಇವತ್ತು DD ಹಿಲ್ಸ್ ಅಂತೇಳಿ ಹೋಗ್ತಾ ಇದ್ವಿ. ಬೆಂಗಳೂರಿಂದ ಒಂದು 80 ಕಿಲೋಮೀಟ್ರ್ ಏನು ಆಗ್ಬೋದು. ನಾನು ರವಿಬ್ರು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತೇಳಿ. ನೋಡ್ರಿ ಎಂಟ್ರೆನ್ಸಲ್ಲಿ ಈ ಥರ ಬೋರ್ಡ್ ಇದೆ. ಹೋಯ್ ಏನು ಗುರು ನೀನು ಹಂಗಡ್ಡ ಬರ್ತೀಯ? ದೇವರಾಯನ ದುರ್ಗ. ಆ ದುರ್ಗ ಏನದು ಕೋಟೆ ಇದೆಯೋ ಅಥವಾ ಬರೀ ನಂದಿ ಬೆಟ್ಟ ಥರ ಒಂಥರ ನೋಡೋ ಪ್ಲೇಸ್ ಇದೆ, ಒಂಚೂರು ಗೊತ್ತಿಲ್ಲ. ಅವ್ರೇನೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಹೋದ್ಮೇಲೆ ಆ ಡೀಟೇಲ್ಸ್ ಎಲ್ಲ ಅವರೇ ಹೇಳ್ತಾರೆ. ನೋಡೋಣ. ಇಲ್ಲಿದೆ ನೋಡ್ರಿ ಸೀನ್ರಿ. ಇಲ್ಲಿ ಮಾತ್ರ ಈ ಥರ ಕರುಗಳೆಲ್ಲ ತುಂಬ ಇವೆ ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಮ್ಯಾಪ್ ಹಾಕಿದ್ದೀವಿ. ಈ ಥರ ಕರುಗಳು ಮಾತ್ರ ಸಿಕ್ಕಾಪಟ್ಟೆ ಇದೆ. ನೋಡೋಣ ಎಷ್ಟು ಯಾವ ಥರ ಸಿಗುತ್ತೆ ಅಂತ ಕರುಗಳು. ಹಾಂ, ಬೆಂಗಳೂರು. ಹಾಂ, ಯಾಕೆ ಬರಬಾರ್ದಾ? ಹಾಂ, ಹಾಂ ಕೆಲ್ಸಕ್ಕೆ ಹೋಗ್ತೀವಿ, ಹಂಗೆ ಖಾಲಿ ಟೈಮಲ್ಲಿ ಈ ಕಡೆ ಬರ್ತೀವಿ. ಏನು ಚಿರತೆಗಳು ಏನಾದರೂ ಇದೆಯಾ ಇಲ್ಲಿ? ಬೋರ್ಡ್ ಹಾಕಿದಾರೆ ಚಿರತೆ ಹುಲಿ ಏನಾದರೂ ಇದೆಯಾ? ಇವಾಗ ಏನು ಕಾಣಲ್ವಾ? ಓಕೆ. ಹಾಂ, ಕಂಡ್ರೆ ಅವ್ರ ದುರದೃಷ್ಟನಾ? ನೋಡಿರಿ ಬ್ರೋ, ಬೇರೆ ಕಡೆ ಈ ಕಡೆ ಅವ್ರದ್ದು ದಾವಣಗೆರೆ ನಂದು ಆ ಕಡೆ ಯಾದಗಿರಿ. ರಾಯಚೂರು ಗೊತ್ತಾ? ಯಾದಗಿರಿ ಗೊತ್ತಾ? ಆ ಕಡೆ. ವಾ ಹೇಳಿಲ್ವಾ? ಕರು ಇಲ್ಲಿಂದ ಸ್ಟಾರ್ಟ್ ನೋಡ್ರಿ. ಕರುವು ಸುಯ್ ಹಂಗೆ ಹೋಗ್ತಾರ. ಹುಷಾರು ಗುರು. ನಂದು ಕಷ್ಟ, ಯಾಕಂದರೆ ಹಿಂದ್ಗಡೆದ ಟೈರು ಫುಲ್ಲು ಹೋಗ್ಬಿಟ್ಟಿದೆ. ನಾನು ಏನಾದರೂ ಆ ಥರ ತೊಗೊಂಡ್ರೆ ಸೀದಾ ಗೋವಿಂದ ಅಷ್ಟೆ. ಓ ಇಲ್ಲಿ ನೋಡ್ರಿ ಸೀನ್ರಿ ಡೌನಲ್ಲಿ. ಓವಾ ಹಸ್ನ ಕಾಣ್ತಾ ಇದೆ. ನೋಡೋಣ ತಡೀರಿ, ಇನ್ನೂ ಮೇಲ್ಗಡೆ ಯಾವ ಥರ ಇರುತ್ತೆ ಅಂತ. ಇದು ತುಮಕೂರು ಸೈಡ್ ಬರುತ್ತೆ. ಇದು DD ಹಿಲ್ಸ್ ಅಂತ ಇದೆ. ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಐ ಮೀನ್ ನೈಟ್ ಮಾತಾಡ್ಕೊಂಡ್ವಿ, ಬೆಳಗ್ಗೆ ಟೈಮ್ ಇಲ್ಲಿ ಬಂದ್ವಿ ಅಷ್ಟೇ. ನೋಡಿ ನನಗೇನೋ ಇನ್ನೂ ಮೇಲ್ಗಡೆನೇ ಇದೆ ಅಂತ ಅನ್ಕೋತೀನಿ. ಮ್ಯಾಪ್ ಇನ್ನೂ ಮೇಲ್ಗಡೆ ತೋರಿಸ್ತಾ ಇದೆ. ನೀವು ಇಲ್ಲಿ ಏನಿದೆ ಅಂತೇಳಿ ಕರ್ಕೊಂಡು ಬಂದ್ರಿ? ಏನು ಬ್ರೋ ಇದು? ಇಲ್ಲೇ ಲಾಸ್ಟಾ? ಆ ಬಿಲ್ಡಿಂಗ್ ನೋಡಕ್ಕೆ ಬಂದ್ವಾ? ಯಾರು ಗುರು ನೀವು? ನೋಡ್ರಿ ಅದಕ್ಕೆ ಗುರು, ಅದಕ್ಕೆ ಹೇಳೋದು ಎಲ್ಲಾದರೂ ಹೋಗೋಕೆ ನಾವು ಮುಂಚೆ ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂತ. ಗೊತ್ತಾಯ್ತಾ ಇವಾಗ? ಅದಕ್ಕೋಸ್ಕರ ನಾನು ಯಾವುದೇ ಪ್ಲ್ಯಾನ್ ಮಾಡಿದ್ರು ನೋಡ್ಕೊಂಡ್ಬಿಟ್ಟು ಪ್ಲ್ಯಾನ್ ಮಾಡ್ತೀನಿ. ನೋಡಿ
ಈ ಪ್ಲಾನ್ ಹಾಕಿದೀಯಾ? ಇಲ್ಲಿ ಏನೂ ಇಲ್ಲ, ಬದನೆಕಾಯಿ. ಏಯ್ ಸುಮ್ಮನೆ ನಡಿಗರ ನೀನು. ಎಲ್ಲಿದೆ ಅಲ್ಲಿ? ಏನಿದೆ ಏನೋ ಅವ್ರ ಮುಂದೆ. ಹಾಂ, ಎದೆಲ್ಲಿ ಕಲ್ಲಿರೋನಿಗೆ ಅವೆಲ್ಲ ಅಂಟೋದೇ ಇಲ್ಲ. ಮೀಟ್ರ್ ಬೇಕು ಗುರು ಅವಕ್ಕೆಲ್ಲ. ಇಲ್ಲ ಹಾಕು. ಕರ್ಕೊಂಡು ಬಂದವ್ ನೀನಲ್ಲ. ಕರ್ಕೊಂಡು ಬಂದಿದ್ದೀವಿ ಅಂದರೆ ಜಾಗದ ಬಗ್ಗೆ ತಿಳ್ಕೊಂಡು ಕರ್ಕೊಂಡು ಬರಬೇಕು. ಮೇಲೆ ಎಲ್ಲ ಕರ್ಕೊಂಡು ಹೋದ್ರು, ಅಲ್ಲಿ ಏನೂ ಇಲ್ಲ, ಬರೀ ಒಂದು ಪೊಲೀಸ್ ಸ್ಟೇಷನ್ ಇದೆ. ಅದಕ್ಕೋಸ್ಕರ ಈಗ ಅಲ್ಲಿ ನೋಡಿ, ಅಲ್ಲಿ ಮುಂದೆ ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ ದಾರಿ ಅವ್ರಿಗೆ ಗೊತ್ತತ್ತೆ. ನೋಡೋಣ ಹೆಂಗೆ ಕರ್ಕೊಂಡು ಹೋಗ್ತಾರೆ ಅಂತ. ಮೋಸ್ಟ್ಲಿ ಇದೆ ಅನ್ಕೋತೀನಿ ನನ್ನ ರೋಡು. ನಾವು ಬಂದಿದ್ದು ಹಿಂಗಲ್ಲ, ನಾವು ಬಂದಿದ್ದು ಹಿಂಗೆ. ಇವಾಗ ದೇವಸ್ಥಾನ ರೂಟು ಹಿಂಗೆ. ಅದು ಅನ್ಕೋತಿದ್ದೀನಿ. ಯಾಕೆ ಈ ದೇವಸ್ಥಾನಕ್ಕೆ ತುಂಬ ಕಡಿಮೆ ಜನ ಇದ್ದಾರೆ ಅಂದರೆ ಇವಾಗ ಗೊತ್ತಾಯ್ತು. ಇದು ಇಲ್ಲಿ ಬೆಟ್ಟದ ಮೇಲೆ ಏನೂ ಇಲ್ಲ, ಅದಕ್ಕೋಸ್ಕರ ಯಾರೂ ಇಲ್ಲ. ನಾನು ನೈಟಲ್ಲಿ ಕುಡ್ದಿರೋ ನಿಶದಲ್ಲಿ ಯಾವುದೋ ಮ್ಯಾಪ್ ಪ್ಲೇಸ್ ಕರ್ಕೊಂಡು ಹೋಗ್ತೀರಿ ಬಾ ಅಂತ ಕರ್ಕೊಂಡು ಬಂದ. ಇವ್ನು ಮತ್ತೆ ಕೇಳಿ ನಾನು ಬಂದಿದ್ದೀನಲ್ಲ, ನಾನು ದೊಡ್ಡ ಇದು, ಅವನು ದೊಡ್ಡ ಅದು. ಮಾಗರು ಯಾರೋ ಟೂರಿಸ್ಟ್ ಬಂದಂಗಿದೆ. ಹ್ಞೂ, ಎಲ್ಲರಿಗೂ ನಡ್ಕೊಂಡು ಹೋಗ್ಬೇಕಪ್ಪ. ಬಾ, ಇಷ್ಟು ದೂರ ಬಂದಿದ್ದೀವಿ, ಅದಾದ್ರೂ ಮಾಡೋಣ ಟ್ರೆಕ್ಕಿಂಗ್. ಬಾ ಬಾ, ಈ ವೈರ್ ಹಿಡ್ಕೊಂಡು ಹೋಗೋಣ ಸೀದಾ ಅಲ್ಲಿಗೆ. ಈ ವೈರು ಸೀದಾ ಅಲ್ಲಿಗೆ ಹೋಗುತ್ತೆ, ಸೀದಾ ಹಂಗೆ ಸ್ಟ್ರೇಟ್. ಯಾರಿಗೂ ಗೊತ್ತಿಲ್ಲ. ಬ್ರೋ, ನಾವಿಬ್ರು ನೀರಿನ ಬಾಟ್ಲು ಕೂಡ ತಂದಿಲ್ಲ. ಆಯ್ತಾ? ಇದೆಯಾ? ಇರಲಿ ಬಾ. ಅಲ್ಲ, ಸೆಂಟ್ರಲ್ಲಿ ಏನಾದರೂ ಬೇಕಾದ್ರೆ ಹೆಂಗೆ ಮಾಡ್ತೀವಿ? ಅಲ್ಲ ಬ್ರೋ, ಅಲ್ಲ, ನಾನು ಇನ್ನಷ್ಟು ಬೆಳ್ಳಾಗಿದ್ದರೆ ನಾನು ಏನಿಲ್ಲ ಅಂದರೆ ಒಂದು 3-4 ಜನ ಹುಡುಗರನ್ನ ಬೆಳೆಸ್ಕೊತಾ ಇದ್ದೆ. ತಡೀರು, ನನ್ನ ಫೀಲಿಂಗ್ ಅದ್ರ ಅರ್ಥ ಮಾಡ್ತೀನಿ. ಶೇಟ್, ಬರೀ ನಿನ್ನಷ್ಟು ಒಂಚೂರು ಬೆಳ್ಳಾಗಿದ್ದರೆ ಸಾಕು ಗುರು. ಥೂ, ಯಾರು ಕೇಳ್ತಾನೆ ಇಲ್ಲ ನನ್ನ ಮಾತು. ಹೋಗ, ಅವನು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಬ್ರೋ, ಹಾಯ್ ಬ್ರೋ. ಬ್ರೋ ಬ್ರೋ ಹಾಯ್. ಥೂ, ಏನು ಗುರು ಇಷ್ಟು ಕೇರ್ಲೆಸ್ ಆಗಿದ್ದೀನಿ. ಜನಕ್ಕೂ ಕೂಡ ಕೇರ್ಲೆಸ್ ಆಗಿದ್ದೀನಿ ಅಂದರೂ ಕೂಡ ನಿಮಗೂ ಕೂಡ ಕೇರ್ಲೆಸ್ ಆಗಿದ್ದೀನಾ? ಹಾಯ್ ಹಾಯ್. ಆಂಜನೇಯ ದೇವಸ್ಥಾನ ಇದೆ. ಜೈ ಬಾಸ್, ನಮಸ್ಕಾರ. ಇವೆಲ್ಲ ಹಳೇ ಕಾಲದ ಕಲ್ಲುಗಳು ಹಂಗೆ ಇಟ್ಟಿದ್ದಾರೆ. ಇಷ್ಟು ಪವರ್ಫುಲ್ ಇದ್ದಾರೆ ನೋಡ್ರಿ ಅವಾಗಿನ ಜನ. ಹಾಂ, ಜೈ ಹನುಮಾನ್, ಕಾಪಾಡಪ್ಪ ತಂದೆ. ಕ್ಲೋಸ್ ಬ್ರೋ ದೇವಸ್ಥಾನ. ಬಾ ಇಲ್ಲಿ ಬಾ. ಕ್ಲೋಸ್ ಆಗಿದೆ ಅನ್ಕೋತೇನೆ. ಮುಖ್ಯ ದ್ವಾರವನ್ನು ಪ್ರತಿದಿನ ಸಂಜೆ 5 ಗಂಟೆಗೆ ಮುಚ್ಚಲಾಗುತ್ತದೆ. ಸ್ವಾಮಿಯ ದರ್ಶನ ಪೂಜೆ ಸಕಾಲಕ್ಕೆ ಹಿಂದಿರುಗಲು ಕೋರಿದೆ. ಅಯ್ಯೋ, ಏನು ಬ್ರೋ, ಎಷ್ಟು ದೂರ ಬಂದರೂ ಕೂಡ ವೇಸ್ಟ್ ಆಯ್ತಲ್ಲ ಬ್ರೋ. ಇಲ್ಲಿಂದ ನಮಸ್ಕಾರ ಮಾಡ್ತೀನಿ. ಬಡಪ್ಪ ದೇವ್ರ. ಥೂ, ಬೆಳಗ್ಗೆ ಅದು ಯಾರ ಮುಖ ನೋಡಿದ್ದೀವಿ ಗುರು. ಅಲ್ಲಿ ನೋಡಿದ್ರು ಅಲ್ಲೂ ಪ್ಲೇಸ್ ಸಿಗಲಿಲ್ಲ, ಇಲ್ಲಿ ಬಂದ್ರೆ ಇಲ್ಲೂ ಪ್ಲೇಸ್ ಸಿಗಲಿಲ್ಲ. ನಿನ್ನ ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ. ಯಾವ ಪ್ಲೇಸಿಗೆ ಕರ್ಕೊಂಡು ಬಂದಿದೆ ಬ್ರೋ? ಥೋ,
ಏನೂ ಇಲ್ಲ. ಸುಮ್ಮನೆ ಗುರು ನೀನು ಮಾತಾಡಬೇಡ ನನ್ನ ಜೊತೆ. ಅಲ್ಲಿ ನೋಡಿದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋದ್ರೆ, ಇಲ್ಲಿ ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿದೆ. ಸುಮ್ಮನೆ ಮನೇಲಿ ಮಲ್ಕೊಂಡಿದ್ದಾನ ಕರ್ಕೊಂಡು ಬಂದ. ನಿನ್ನೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಅದಕ್ಕೆ ಬರೋಣ ಅಂತ ಬಂದ್ವಿ. ಯಾರಿಗೆ ಗೊತ್ತಿತ್ತು, ಬಂಡೇನೂ ಇಲ್ಲ. ಅದು ಚೆನ್ನಾಗಿತ್ತು, ಗೂಗಲಲ್ಲಿ ತೋರಿಸಿರೋದು ಬೇರೆ, ಇದಿರೋದು ಬೇರೆ. ಪ್ಲೀಸ್ ಡೋಂಟ್ ಕಮ್, ನೋ ಬಡಿ, ಯಾರು ಬರಬೇಡ್ರಪ್ಪ, ಇಂಗ್ಲೀಷ್ ಬರಲ್ಲ, ಯಾರು ಬರಬೇಡಿ. ಡಿ ಹಿಲ್ಸ್ಗೆ ಬರಬೇಡಿ, ಅದಕ್ಕೆ ಜನ ಇಲ್ಲ ಯಾರು. ಅಲ್ಲೊಂದಿಬ್ರು ಕಪಲ್ಸ್ ಕೂತಿದ್ರು ಬಿಟ್ರೆ ಯಾರೂ ಇಲ್ಲ.